ಇವತ್ತಿನ ರೆಸಿಪಿ ಬಂದು ಸ್ವೀಟ್ ಶಾಹಿ ತುಕ್ಕಡ ಅಂತ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಪಿಸ್ತಾ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಖರ್ಜೂರ, ಕೇಸರಿ, ಏಲಕ್ಕಿ, ಕಂಡೆನ್ಸ್ ಮಿಲ್ಕ್, ತುಪ್ಪ, ಸಕ್ಕರೆ, ಹಾಲು ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಬ್ರೆಡ್ ಪೀಸ್. ಈಗ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ. ಕಟ್ ಮಾಡಿ ಇಟ್ಟಿರೋ ಬ್ರೆಡ್ ಪೀಸಸ್ನ ಫ್ರೈ ಮಾಡ್ಕೋತೀನಿ ಗೋಲ್ಡನ್ ಬ್ರೌನ್ ಬರೋ ತನಕ. ಎಣ್ಣೆಲಾದರೂ ಕರಿಬೋದು, ಬೇಕಿದ್ದರೆ ತುಪ್ಪದಲ್ಲಾದರೂ ಫ್ರೈ ಮಾಡ್ಬೋದು. ಸೊ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ರೌಂಡ್ ಬೇಕಿದ್ದರೆ ರೌಂಡು, ಸ್ಕ್ವಯರ್ ಬೇಕಿದ್ದರೆ ಸ್ಕ್ವಯರು. ಸೊ ಈಗ ಫ್ರೈ ಮಾಡ್ಕೊಂಡಾಯಿತು. ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಹಾಲು ಹಾಕ್ಕೋತೀನಿ. ನಾನೀಗ ಅರ್ಧ ಲೀಟ್ರು ಹಾಲು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಇದನ್ನು ಕಾಯಿಸ್ಕೋತೀನಿ. ಅಷ್ಟರಲ್ಲಿ ಒಂದು ಬಾಣಲಿಯಲ್ಲಿ ತುಪ್ಪ, ಬಾದಾಮಿ, ಪಿಸ್ತಾ, ಗೋಡಂಬಿ, ದ್ರಾಕ್ಷಿ ಇಷ್ಟನ್ನು ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋತೀನಿ. ಸೊ ಈಗ ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ಹಾಲು ಕುದೀತಾ ಇದೆ. ಏಲಕ್ಕಿ, ಕೇಸರಿನ ನಾನು ಸ್ವಲ್ಪ ಬಿಸಿ ಹಾಲಲ್ಲಿ ನೆನೆಸಿಟ್ಟಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಸೊ ಬಿಸಿ ಹಾಲಲ್ಲಿ ನೆನೆಸಿಟ್ರೆ ಕಲರ್ ಬೇಗ ಚೇಂಜ್ ಆಗುತ್ತೆ. ಇವಾಗ ಕಂಡೆನ್ಸ್ ಮಿಲ್ಕ್ ಹಾಕೋತಾ ಇದ್ದೀನಿ. ಸೊ ಇಷ್ಟನ್ನು ಹಾಕ್ಕೊಂಡು ಇವಾಗ ಫ್ರೈ ಮಾಡಿ ಇಟ್ಟಿರೋ ಡ್ರೈ ಫ್ರೂಟ್ಸ್ ಹಾಕೋತೀನಿ. ಬೇಕಿದ್ದರೆ ಡ್ರೈ ಫ್ರೂಟ್ಸ್ ಇವಾಗಲೂ ಹಾಕೋಬೋದು. ಸೊ ಬರೀ ಹಾಲು ಹಾಕ್ಕೊಂಡು ಆಮೇಲೂ ಹಾಕೋಬೋದು. ಸ್ವಲ್ಪ ಖರ್ಜೂರ ಹಾಕ್ಕೋತೀನಿ. ಸೊ ಸಕ್ಕರೆ ಬದಲು ಖರ್ಜೂರನೂ ಕೂಡ ಹಾಕ್ಕೊಂಡೇ ಮಾಡ್ಕೋಬೋದು. ಈಗ ಇದು ಕುದಿ ಬಂತು. ಒಂದು ಕಪ್ಪಲ್ಲಿ ನಾನು ಬ್ರೆಡ್ ಪೀಸ್ನ ನೀಟಲ್ಲಿ ಜೋಡಿಸ್ಕೊಂಡು ಅದ್ರ ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೋತೀವಿ. ಸ್ವಲ್ಪ ಕಂಡೆನ್ಸ್ ಮಿಲ್ಕ್ ಹಾಕಿ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊತೀನಿ. ಬೇಕಿದ್ದರೆ ತಣ್ಣಗೆ ಮಾಡಿಕೊಂಡು ಫ್ರಿಜ್ಜಲ್ಲಿಟ್ಟು ತಿನ್ಬೋದು 30 ಮಿನಿಟ್ಸು. ಈಗ ಇದು ರೆಡಿ ಆಗಿದೆ.